ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಸಖತ್ ಈಸಿಯಾಗೇ ಟೇಸ್ಟಿಯಾಗೇ ಹಾಲು ಪರೋಟ ಹೇಗೆ ಮಾಡ್ಕೊಳೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ನಾವು ಪರೋಟ ಅಂತ ಬಂದಾಗ ನಾವು ತುಂಬ ವೆರೈಟಿಗಳನ್ನ ನಾವು ಮಾಡ್ಕೊಬೋದು. ಬಟ್ ಆಲೂ ಪರೋಟ ಅಂತ ಬಂದಾಗ ಮಕ್ಕಳು ಆಲೂಗಡ್ಡೆ ಪಲ್ಯ ಈ ಥರದ್ದನ್ನು ತುಂಬಾ ಇಷ್ಟಪಡ್ತಾರೆ. ಸೊ ಅದರಿಂದ ನಾನಿಲ್ಲ ಆಲೂ ಪರೋಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಮಕ್ಕಳಿಗೂ ಇದು ಸಮ್ಮರ್ ಆಗಿರೋದ್ರಿಂದ ಈ ರೀತಿಲಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ಆಲೂ ಪರೋಟನ ಹೇಗೆ ಮಾಡ್ಕೊಳೋದು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟು ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ರೆಡಿ ಮಾಡಿಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಚಿಲ್ಲಿ ಪೌಡ್ರು ಬೇಕು ಅಂತಂದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಬಳಸ್ಕೋಬೋದು. ಈಗ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕಿದ್ದೀನಿ. ಅದು ಪಟ್ ಅಂತಂದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಅಂತೇಳಿ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. ನೀವು ಬೇಕಂತಂದರೆ ಗ್ರೀನ್ ಚಿಲ್ಲಿ ತೊಗೋಬೋದು. ಬಟ್ ಇದೇನಂತಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ನಾವು ಚಪಾತಿ ಲಟ್ಟಿಸ್ಬೇಕಾದ್ರೆ ಅದು ತಿಕ್ಕಬೇಕಾದ್ರೆ ನಮ್ಗೆ ಅದು ಇದಾಗಬಾರ್ದು. ಸೊ ಅವಾಗ ಏನಾದರೂ ಚಪಾತಿ ತಿಕ್ಕಬೇಕಾದ್ರೆ ಈರುಳ್ಳಿ ಅವೆಲ್ಲ ಸಿಕ್ಬಿಟ್ರೆ ಅದು ಚಪಾತಿ ಕಟ್ಟಾಗೋಗ್ಬಿಡುತ್ತೆ. ಆದ್ದರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಆಲೂಗಡ್ಡೆನ ನಾನು ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾದರೂ ಆಲೂಗಡ್ಡೆ ಉಂಡುಂಡೆ ಥರ ಇದ್ದರೆ, ಗಟ್ಟಿ ಇದ್ದರೆ ಅದನ್ನು ಹಾಗೆ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಚಪಾತಿ ತಿಕ್ಕಬೇಕಾದ್ರೆ ಅದು ಕಂಪ್ಲೀಟಾಗಿ ಚಪಾತಿ ಜೊತೆನೇ ಮಿಕ್ಸ್ ಆಗೋ ಥರ ಇರಬೇಕು. ಸೊ ಅದರಿಂದ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿನೂ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನಾನು ಚಪಾತಿನ ಇಲ್ಲಿ ತಿಕ್ಕೊಂಡಿದ್ದೀನಿ, ನೋಡ್ಬೋದು. ಬಟ್ ಸೈಡಲ್ಲಿ ನಾವು ಚಪಾತಿ ತಿಕ್ಕಬೇಕಾದ್ರೆ ಏನಪ್ಪ ಅಂತಂದರೆ ಸೈಡಲ್ಲೆಲ್ಲ ಸ್ವಲ್ಪ ತೆಳ್ಳ ಮಾಡ್ಕೊಳ್ಳಿ. ನಾವು ಈ ಥರ ನೋಡಿ ಈ ಥರ ರೋಲ್ ಮಾಡಬೇಕಾದ್ರೆ ಅದು ರೋಲ್ ಮಾಡ್ಕೊಂಡು ದಪ್ಪ ಬಂದ್ಬಿಡುತ್ತೆ. ಆದ್ದರಿಂದ ಸೈಡಲ್ಲಿ ನಾವು ತೆಳ್ಳಗೆ ತಿಕ್ಕೊಳೋದ್ರಿಂದ ರೋಲ್ ಮಾಡಿದ ತಕ್ಷಣ ಅದು ದಪ್ಪ ಬಂದ್ಬಿಡುತ್ತೆ. ಸೊ ಆದಷ್ಟು ನೋಡಿಕೊಂಡು ನಿಧಾನಕ್ಕೆ ಚಪಾತಿ ತಿಕ್ಕೊಳೋದ್ರಿಂದ. ಈಗ ಚಪಾತಿಗೆ ನಾನು ಸೆಂಟ್ರಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಕೊಂಡು ಚೆನ್ನಾಗೆ ರೋಲ್ ತಿಕ್ತಾಯಿದ್ದೀನಿ. ತಿಕ್ಕಿ ಅದನ್ನು ಎಲ್ಲಾದರೂ ನಿಮಗೆ ಓಪನ್ ಆಗಿದೆ ಅಂದಾಗ ಸ್ವಲ್ಪ ಬೇಕಂತಂದರೆ ಚಪಾತಿ ಹಸಿಟ್ಟು ಹಾಕಿ ಅದನ್ನು ಕ್ಲೋಸ್ ಮಾಡ್ಕೋಬೋದು ನಾವು. ಇಲ್ಲ ಅಂತಂದರೆ ಅದು ಓಪನ್ ಆಗಿಬಿಟ್ರೆ ಏನಪ್ಪ ಅಂತಂದರೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಚಪಾತಿ ಮಣೆಗೆ ಕಡ್ಡಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಮತ್ತು ತವಾಗೂ ಅಂಟ್ಕೊಂಡ್ಬಿಟ್ಟು ಎಲ್ಲ ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ಆದ್ದರಿಂದ ನಾನು ಈ ರೀತಿಲಿ ತಿಕ್ಕೊಂಡಿದ್ದೀನಿ. ಮತ್ತು ಹಸಿಟ್ಟನ್ನ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿನೇ ತೊಗೋಬೇಕು. ಆವಾಗ ತೊಗೊಂಡಾಗ ನಮಗೆ ಎಲ್ಲೂ ಕಿತ್ತೋಗೋ ಚಾನ್ಸಸ್ ಇರೋಲ್ಲ. ಈಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಇಲ್ಲಿ ಎಣ್ಣೆನ ಬಳಸಿದ್ದೀನಿ, ನೀವು ಬೇಕಂದರೆ ತುಪ್ಪನೂ ಸಹ ಬಳಸ್ಬೋದು. ನೋಡಿದ್ರಲ್ಲ, ತುಂಬಾ ಚೆನ್ನಾಗೇ ಮಾಡ್ಕೊಬೋದು, ಈಸಿಯಾಗೇ ಮಾಡ್ಕೊಬೋದು. ಮತ್ತು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಇದನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ನೀವು ಬೇಕಂತಂದರೆ ಚಿಲ್ಲಿ ಪೌಡ್ರ್ ಬದಲು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಸಹ ಮಾಡಿದ್ರೆ, ಮಾಮೂಲಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ, ಆ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟೇ ನಾವು ಚಪಾತಿ ಹಸಿಟ್ಟು ಒಳಗಡೆ ಇಟ್ಬಿಟ್ಟು ನೋಡಿ ಈ ಥರ ತಿಕ್ಕಿಬಿಟ್ಟು ಕೊಡೋದ್ರಿಂದ ಆರಾಮಾಗೇ ಅದು ಪರೋಟ ಆಗೋಗ್ಬಿಡುತ್ತೆ. ಇವನ್ ಆನಿಯನ್ ಪರೋಟ ಅಂತಲೂ ನಾವು ಮಾಡ್ಕೊಬೋದು. ಈಗ ನಾನು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎರಡೂ ಸೈಡು ಸುಟ್ಕೊಂಡು ಎರಡೂ ಸೈಡ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುಪ್ಪ, ಬೆಣ್ಣೆ ಈ ಥರ ಏನು ಬೇಕಾದ್ರೂ ಹಾಕ್ಕೋಬೋದು. ತುಪ್ಪನೂ ಬೆಣ್ಣೆನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸೈಡಲ್ಲೆಲ್ಲ ಸ್ವಲ್ಪ ದಪ್ಪ ಇರುತ್ತಲ್ಲ, ಅದನ್ನು ರೋಲ್ ಮಾಡ್ಕೊಂಡು ತಿರುಗಿಸ್ಕೊಂಡೇ ಸುಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಆರಾಮಾಗೇ ಮನೇಲಿ ಮಾಡ್ಕೋಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಇದು. ಹಾಗೆಯೇ ನಾನು ಇದ್ರ ಜೊತೆಗೆ ಮೊಸರದು ರೈತ ಅಂತ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪರೋಟಾಗೆ ಅಂತಂದಾಗ ನಾವು ಅದನ್ನು ರೈತ ಮಾಡಿಕೊಂಡ್ರೆ ಲೈಕ್ ಮೊಸರದು ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಪ್ಲೈನಾಗೇ ಮಾಡ್ಕೊಬೋದು ಅದು. ಸೊ ಅದನ್ನು ಸಹ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಬೇಕು ಅಂತಂದರೆ ನೀವು ಟೊಮೊಟೊ ಚಟ್ನಿ, ಇಲ್ಲಾಂದರೆ ಈರುಳ್ಳಿ ಪಲ್ಯ ಈ ಥರ ಚಟ್ನಿಗಳು ಮಾಡ್ಕೊಬೋದು. ಚಟ್ನಿ ಅಂತಂದರೆ ಟೊಮೊಟೊ ಚಟ್ನಿ ಈ ಥರದ್ದು ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಮ್ಯಾಕ್ಸಿಮಮ್ ಇದನ್ನು ಮೊಸರಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಪರೋಟ ಜೊತೆ ತಿಂದರೆ ಮಕ್ಕಳಿಗೂ ಮೊಸರು ಕೊಟ್ಟಂಗೆ ಆಗುತ್ತೆ. ಮತ್ತು ಅವರು ಅದನ್ನು ಇಷ್ಟಪಟ್ಟು ತಿಂತಾರೆ. ಮೊಸರು ತಿಂತಾಯಿದ್ದೀವಿ ಅನ್ನೋ ಫೀಲ್ ಅವ್ರಿಗಾಗಲ್ಲ. ಸೊ ಅದರಿಂದ ಇದನ್ನು ರೈತ ಥರ ಮಾಡ್ಕೊಂಡಿದ್ದೀನಿ. ರೈತನ 2 ಥರನೂ ಮಾಡ್ಕೊಬೋದು. ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಇದನ್ನೆಲ್ಲನೂ ಹಾಕಿ ಮಾಡ್ಕೋಬೋದು. ಇಲ್ಲಾಂತಂದರೆ ಪ್ಲೈನಾಗೂ ಸಹ ನಾವು
ರೈತನ ಮಾಡ್ಕೋಬೋದು. ನೋಡಿದ್ರಲ್ಲ, ನಾನು ಪರೋಟನ ಸ್ವಲ್ಪ ತೆಳ್ಳಗೇ ತಿಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇದನ್ನು ದಪ್ಪದ ರೀತಿಲೂ ತಿಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿಲಿ ಮಾಡ್ಕೊಡೋದ್ರಿಂದ ವೆಜಿಟೇಬಲ್ದು ಮಾಡ್ಕೋಬೋದು. ಈ ಥರ ವೆಜಿಟೇಬಲ್ದೆಲ್ಲ ನಾವು ಮಾಡಿಕೊಟ್ಟಾಗ ಪರೋಟ ಥರ ಮಕ್ಕಳು ಆರಾಮಾಗಿ ವೆಜಿಟೇಬಲ್ಲು ತಿಂದಂಗೆ ಆಗುತ್ತೆ. ಈಗ ಕಂಪ್ಲೀಟಾಗಿ ನಾನು ಪರೋಟ ರೆಡಿ ಮಾಡ್ಕೊಂಡಿದ್ದೀನಿ, ರೆಡಿ ಆಗಿದೆ. ಸೊ ಇದಕ್ಕೆ ಸಿಂಪಲಾಗೇ ರೈತ ಹೇಗೆ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. 1 ಕಪ್ಪು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರು ಮತ್ತು ಜೀರಿಗೆ ಪೌಡ್ರು, ಹಾಗೆ ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ. ಈ ಸಿಂಪಲ್ ರೈತನೇ ಪರೋಟಾಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಮತ್ತು ನಮಗೆ ಹೆವಿ ಫುಡ್ ಅನ್ಸಲ್ಲ, ಆರಾಮಾಗೆ ಲೈಟ್ ಫುಡ್ ಥರನೇ ಇರುತ್ತೆ, ಆರಾಮಾಗೇ ಮಾಡ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ಇಲ್ಲಿವರೆಗೂ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.